ಅಯ್ಯೋ ವಾಟ್ಸಪ್ ಗೈಸ್, ಇವತ್ತು ನಾನು ಕೂಚಿ ಟನಲ್ಸ್ ಹೋಗ್ತಾ ಇದ್ದೀನಿ. ನಾನು ನನ್ನ ಹಾಸ್ಟೆಲ್ ಹತ್ರ ವೇಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಇದು ನನ್ನ ಹಾಸ್ಟೆಲ್ ಕ್ಯಾಫೆ, ನನ್ನಿಂದ ಬ್ಯಾಕ್ಗ್ರೌಂಡ್ನಲ್ಲಿರೋದು. ಆ್ಯಂಡ್ ಕೂಚಿ ಟನಲ್ಸ್ಗೆ ನಾನು ಗೆಟ್ ಯುವರ್ ಗೈಡಿಂದ ಬುಕ್ ಮಾಡಿದ್ದೀನಿ. ಹಾಸ್ಟೆಲಿಂದ ನಾನು ಆಫರ್ ಮಾಡ್ತಾ ಇದ್ರು, ಬಟ್ ಅವರೇನೋ ನನಗೇನೋ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಲೈಕ್ ಅದು ಅವ್ರು ಡಬಲ್ ಚಾರ್ಜ್ ಮಾಡ್ತಾ ಇದ್ರು. ಆ್ಯಂಡ್ ಇನ್ನೊಂದೇನಂದ್ರೆ ಇವಾಗ ನಾನು ನನ್ನ ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಐ ಗೆಸ್ ಲೈಕ್ ನೀವು ಯಾರು ಬುಕ್ ಮಾಡ್ಕೊಂಡ್ರೆ ಗೆಟ್ ಯುವರ್ ಗೈಡಿಂದ, ನೀವು ಸೆಂಟರ್ ಆಫ್ ದ ಸಿಟಿ ಡಿಸ್ಟ್ರಿಕ್ಟ್ 1 ನಲ್ಲಿದ್ರೆ ನಿಮ್ಮ ಹಾಸ್ಟೆಲ್ ಹತ್ರನೇ ಬಸ್ ಬರುತ್ತೆ. ಬಸ್ ಬಂದ್ಬಿಟ್ಟು ಪಿಕಪ್ ಮಾಡುತ್ತೆ. ನಾನು ನಿಮ್ಗೆ ನೋಡಿಸ್ತೀನಿ ಬಸ್ ಹೇಗಿರುತ್ತೆ ಅಂತ. ಹೋಚಿಮಿನ್ ಸಿಟಿಯಿಂದ ಕೂಚಿ ಟನಲ್ಸ್ಗೆ ಒಂದು 2 ಅವರ್ಸ್ ಜರ್ನಿ. ಈ 2 ಅವರ್ಸ್ ಜರ್ನಿನಲ್ಲಿ ನಿಮ್ಗೊಂದು ಬ್ರೇಕ್ ಕೊಡ್ತಾರೆ. ಆ ಬ್ರೇಕ್ನಲ್ಲಿ ಏನಂದರೆ, ವಿಯೆಟ್ನಾಮೀಸ್ ವಾರ್ನಲ್ಲಿ ಎಫೆಕ್ಟ್ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನೀವಿಲ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಆರ್ಟಿಫೆಕ್ಟ್ಸ್ನ ಬೈ ಮಾಡ್ಬೋದು, ಲೈಕ್ ಅ ಫೋಟೋ ಫ್ರೇಮ್. ಇದು ಬೇಸಿಕ್ಲಿ ಎಗ್ ಶೆಲ್ಸು, ಸೀ ಶೆಲ್ಸಿಂದ ಮಾಡ್ತಾರೆ. ಆ್ಯಂಡ್ ಇದ್ರ ಪ್ರಾಸೆಸ್ಸು ಒಂದು ಬ್ರೀಫಾಗಿ ವಿಡಿಯೋನಲ್ಲಿ ಹೆಂಗೆ ನೋಡಿಸ್ತಿದ್ದಾರೆ. ನೀವು ಇಲ್ಲಿ ನೋಡ್ತಿರೋ ಹಂಗೆ ಅಮೇರಿಕಾ ವಿಯೆಟ್ನಾಮ್ ಮೇಲೆ ಬಾಂಬ್ ಮಾಡಿದಾಗ ಆಲ್ಮೋಸ್ಟ್ ಒಂದು 2-3 ಲಕ್ಷ ಜನ ಅವ್ರಿಗೆ ಎಫೆಕ್ಟ್ ಆಯಿತು. ಅವ್ರಿಗೆ ಫಿಸಿಕಲ್ ಡಿಸಬಿಲಿಟೀಸ್ ಬಂತು. ಇವಾಗ 40 ವರ್ಷ ಆದಮೇಲೆ ಅವರೆಲ್ಲ ಸ್ವಲ್ಪ ದೊಡ್ಡವರಾಗಿ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಅವ್ರು ಮಾಡ್ತಿರೋ ಕೆಲಸ ಇದು. ಆ್ಯಂಡ್ ಬೇಸಿಕ್ಲಿ ನ್ಯಾಚುರಲ್ ಆಗಿ ಎಗ್ ಶೆಲ್ಸು, ಸೀ ಶೆಲ್ಸಿಂದ ಆರ್ಟ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ಇಟ್ ಈಸ್ ಹ್ಯಾಂಡ್ ಮೇಡ್. ಆ್ಯಂಡ್ ಪ್ರಾಸೆಸ್ ನೋಡಿ ಇವಾಗ ಹೇಗೆ ಮಾಡ್ತಾರೆ ಅಂತ. ಇವರೆಲ್ಲ ಇಲ್ಲಿ ಪೇಂಟಿಂಗ್ ಮಾಡ್ತಿದ್ದಾರೆ. ಮತ್ತು ಈ ಥರ ಎಕ್ಸೆಲ್ಸ್ ತೊಗೊಂಡು ಬ್ರೇಕ್ ಮಾಡಿ ಈ ಥರ ಸೆಟ್ ಮಾಡ್ತಾರೆ ಆರ್ಟ್ ವರ್ಕಲ್ಲಿ. ಆ್ಯಂಡ್ ಸೇಮ್ ಹೇಳ್ದಲ್ಲ, ವಾರ್ನಲ್ಲಿ ಎಫೆಕ್ಟ್ ಆಗಿರೋರು ಇಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇದು ಸೀ ಶೆಲ್ಸಿಂದ ಒರಿಜಿನಲ್ ಸೀ ಶೆಲ್ನ ಕಾರ್ವ್ ಮಾಡಿ ಈ ಥರ ಫ್ರೇಮ್ನಲ್ಲಿ ಪ್ಲೇಸ್ ಮಾಡಿ ಆರ್ಟ್ ವರ್ಕ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ದ ಪಾಲಿಶಿಂಗ್ ಪರ್ಪಸ್. ಲೈಕ್ ಇದು ನೀರು ಜೊತೆ ಇಟ್ಕೊಂಡು ಈ ಥರ ಸ್ಯಾಂಡ್ ಪೇಪರ್ನಲ್ಲಿ ಉಜ್ಜಿ ಪಾಲಿಶ್ ಮಾಡ್ತಾರೆ. ಆ್ಯಂಡ್ ಫೈನಲಿ ದಿಸ್ ಇಸ್ ದ ಫಿನಿಶ್ಡ್ ಆರ್ಟ್ ವರ್ಕ್. ಇಲ್ಲೇನು ಮಾಡ್ತಾರೆ ಅಂದರೆ ನೀಟಾಗಿ ಕ್ಲೀನ್ ಮಾಡಿ ಬೇಸಿಕ್ಲಿ ಕಾರ್ ವ್ಯಾಕ್ಸಿಂದ ಈ ಥರ ಮ್ಯಾಟ್ ಮುಗಿಸ್ತಾರೆ, ಅದು ಶೈನಿ ಮಾಡ್ತಾರೆ. ಆ್ಯಂಡ್ ನೀವೆಲ್ಲನೂ ಹೋಚಿಮಿನ್ ಸಿಟಿಗೆ ಬಂದಾಗ ಕೂಚಿ ಟನಲ್ ಟೂರ್ ಮಾಡಬೇಕು ಅಂದಾಗ ಟೂರೇ ಈ ಪ್ಲೇಸಿಗೆ ಇನ್ಕ್ಲೂಡ್ ಆಗಿರುತ್ತೆ. ಎಂಟ್ರಿ ಎಲ್ಲ ಫ್ರೀ ಇರುತ್ತೆ. ಆ್ಯಂಡ್ ನಿಮಗೆ ಏನಾದರೂ ಸುವಿನಿಯರ್ಸ್ ಬೈ ಮಾಡಬೇಕು ನಿಮ್ಮ ಫ್ಯಾಮ್ಲಿಗೆ ಇಲ್ಲ ನಿಮ್ಮ ಮನೆಗೆ, ಒಳ್ಳೆ ಆರ್ಟ್ ಪೀಸ್ ವಾಲ್ ಮೇಲೆ ಹ್ಯಾಂಗ್ ಮಾಡಬೇಕು ಅಂದರೆ ನೀವು ಇಲ್ಲಿ ತೊಗೊಳ್ಬೋದು. Yo, what's up guys? ನಾವು ಇವತ್ತಾನೆ ಜಸ್ಟ್ ಕೂಚಿ ಟನಲ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಪಾರ್ಕಿಂಗ್ ಲಾಟ್. ಆ್ಯಂಡ್ ಇದು ಎಂಟ್ರೆನ್ಸು. ಬನ್ನಿ ಕೂಚಿ ಟನಲ್ ಹೇಗಿರುತ್ತೆ ಅಂತ ನೋಡಿಸ್ತೀನಿ. ಮತ್ತು ಅದು ಕೂಚಿ ಟನಲ್ಸ್ ಅಂತ ಏನಕ್ಕೆ ಹೆಸರು ಬಂತು, ಆ್ಯಂಡ್ ಇಲ್ಲಿ ಏನೇನಿದೆ ಅದೆಲ್ಲನೂ ನೋಡಿಸ್ತೀನಿ.
ಎಂಟ್ರಿ 125,000. ಇದು ಒಂದು 250 ಕಿಲೋಮೀಟರ್ಸ್ ಅಂಡರ್ಗ್ರೌಂಡ್ ನೆಟ್ವರ್ಕ್. ಇಲ್ಲಿ ಅಮೆರಿಕನ್ಸ್ ವಾರ್ ಟೈಮ್ನಲ್ಲಿ ಬಾಂಬ್ ಹಾಕಿದಾಗ ವಿಯೆಟ್ನಮೀಸ್ ಒಂದು ಸ್ಟ್ರಾಟರ್ಜಿ ಮಾಡಿ ಈ ಟನಲ್ಸ್ನ ಬಿಲ್ಡ್ ಮಾಡಿದ್ರು. ಈ ಟನಲ್ಸ್ಗೆ 2 ಎಕ್ಸಿಟ್ ಇದೆ. ಒಂದು 250 ಕಿಲೋಮೀಟರ್ಸ್ ದೂರ ಇರೋ ಕಂಬೋಡಿಯಾನಲ್ಲಿ ಇದ್ದರೆ ಇನ್ನೊಂದು 100 ಕಿಲೋಮೀಟರ್ಸ್ ದೂರ ಇರೋ ಮೆಕಾಂಗ್ ರಿವರ್ನಲ್ಲಿ. ಮತ್ತು ಈ ಟನಲ್ಸ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಆಗಿತ್ತು ಅಂದರೆ ವಿಯೆಟ್ನಮೀಸ್ ಬಿಟ್ಟು ಅಮೆರಿಕನ್ ಸೋಲ್ಜರ್ಸ್ ಒಳಗೆ ಹೋಗೋಕ್ಕೆ ಟ್ರೈ ಮಾಡಿದರೆ ಫುಲ್ಲು ಟ್ರ್ಯಾಪ್ಸ್, ಫೇಕ್ ಟನಲ್ಸ್. ಮತ್ತು ಈ ಟನಲ್ಸ್ ಎಷ್ಟು ಚಿಕ್ಕದಂದರೆ US ಸೋಲ್ಜರ್ಸ್ ಒಳಗೆ ಹೋದರೆ ಆಚೆ ಬರೋಕ್ಕಾಗದೆ ಸೋಲೋಗ್ತಾರೆ. ಈ ನೆಟ್ವರ್ಕ್ ಅಷ್ಟು ದೊಡ್ಡದಿರೋದ್ರಿಂದ ವಿಯೆಟ್ನಮೀಸ್ ಸೋಲ್ಜರ್ಸ್ ಒಂದು ಅಂಡರ್ಗ್ರೌಂಡ್ ಬೇಸ್ನ ಸೆಟಪ್ ಮಾಡ್ಕೊಂಡಿದ್ರು. ಇಲ್ಲಿ ಕಿಚನ್, ಮೆಡಿಕಲ್ ರೂಮ್, ವೆಪನ್ ರೂಮ್ ಎಲ್ಲ ಇದೆ. Okay, with 50 flags stuck inside, very hard method. Seesaw trap. ವರ್ಕ್ಶಾಪ್ ಬರೋದು ಹಿಂಗೆ ಬರ್ತಾಯಿದ್ರು. ಚೂಚಿ ಟನಲ್ನಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಅನ್ಸಿರುತ್ತೆ. ಇಲ್ಲೊಂದು ಶೂಟಿಂಗ್ ರೇಂಜ್ ಇದೆ. ಬೇಕಿದ್ರೆ ನಾವು ಇಲ್ಲಿ ಬುಲೆಟ್ಸ್ನ ತೊಗೊಂಡ್ಬಿಟ್ಟು ಗನ್ನ ಶೂಟ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬನ್ನಿ, ನಾನು ಸ್ವಲ್ಪ ಬುಲೆಟ್ಸ್ ತೊಗೊಳ್ತೀನಿ. ಬುಲೆಟ್ಸ್ ತೊಗೊಂಡ್ಬಿಟ್ಟು ಶೂಟ್ ಮಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ ಹೇಗೆ ಅಂತ. What's up, the rifle? Next, please. 10 shots of it. How about you? Then wait. Okay, you go down, take headphone, go down, and after that, the soldier will let you shoot again. ಫಕಿಂಗ್ ಈ ಥರ ಕಿವಿ ಬ್ಲಾಸ್ಟ್ ಆಗಬಾರ್ದು. How many mm? Size 2.5 mm? 5 mm. ಇದು 5 mm. ಇಲ್ಲಿ ಶೂಟಿಂಗ್ ರೇಂಜ್ನಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಅಲ್ಟಿಮೇಟ್ ಆಗಿತ್ತು. ಪ್ಲಸ್ ನೀವು ಇಲ್ಲಿ ಚೂಚಿ ಟನಲ್ಸಿಗೆ ಬರ್ತೀರಾ ಅಂದರೆ ಇಲ್ಲಿ ಸ್ಕಿಲ್ ತಿಳ್ಕೊಳ್ಳೋದ್ರ ಮೇಲೆ ನೀವು ಸ್ವಲ್ಪ ಎಕ್ಸೈಟಿಂಗ್ ಆಗಿ ಏನಾದ್ರು ಅಡ್ವೆಂಚರ್ ಮಾಡಬೇಕು ಅಂದರೆ ಶೂಟಿಂಗ್ ರೇಂಜಿಗೆ ಬಂದ್ಬಿಟ್ಟು ಗನ್ಸ್ನ ಫೈರ್ ಮಾಡಿ. ಆ್ಯಂಡ್ ನನಗೆ ಚಿಕ್ಕ ಹುಡುಗನಿಂದ ಲೈಕ್ ಕಂಪ್ಯೂಟರ್ ಗೇಮ್ಸ್ ಆಡಿ ಒಂಥರ AK-47 ಅಂದರೆ ತುಂಬ ಫ್ಯಾಸಿನೇಟಿಂಗ್ ಆಗಿತ್ತು. ಇವತ್ತು ಅದನ್ನು ಶೂಟ್ ಮಾಡಿ ಟ್ರೈ ಮಾಡಿದೆ. ಇಟ್ ವಾಸ್ ಕ್ವೈಟ್ ಆಸಮ್. Of your home. But for this one, only a month they can collect it. And that is the rules of the plants. They collect it, they cut out the skin. Like a boil. ಗುರಿಗೆ ಉಂಚೂರು ಇದು. ಇಲ್ಲಿ ಸ್ವಲ್ಪ ಎಕ್ಸಾಜರೇಷನ್ ಜಾಸ್ತಿ. ಜಸ್ಟು ಸ್ವೀಟ್ ಪೊಟ್ಯಾಟೊ ಥರ ಇದೆ ಟೇಸ್ಟ್ ಅಷ್ಟೇ, ಇನ್ನೇನಿಲ್ಲ. ಇದನ್ನು ಬೇಯಿಸ್ಬಿಟ್ಟು ಉಪ್ಪು ಖಾರ ಪೀನಟ್ಸ್ ಹಾಕ್ಬಿಟ್ಟು ಕೊಡ್ತಾವ್ರೆ. ಇದು ಮಿಲಿಟ್ರಿಗೆ ಕಿಚನ್ನು. ಇಲ್ಲಿಂದನೂ ಬರ್ತಿದ್ರು ಅವರು.
ಹಿಂಗೆಂದಾನು ಬರ್ತಾ ಇತ್ತು. ಮತ್ತು ಇಲ್ಲಿ ಒಲೆ ಹಚ್ಚಿದ್ರೆ ಸ್ಮೋಕ್ ಇಲ್ಲಿಂದ ಆಚೆ ಬರಲ್ಲ. ಇಲ್ಲೊಂದು ಔಟ್ಲೆಟ್ ಕೊಟ್ಟಿದ್ದಾರೆ. ಈ ಔಟ್ಲೆಟಿಂದ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಹೊಗೆ ಆಚೆ ಬರ್ತದೆ ನೋಡಿ. ಇಲ್ಲಿಗೆ ನಮ್ಮದು ಕೂಚಿ ಟನಲ್ ಟೂರ್ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.